ಸ್ನೇಹಿತರೆ, ಇಂದು ಗುರುವಾರ, ಅಷ್ಟಮಿ ತಿಥಿ ಇರೋದು ಗುರುವಾರದ ದಿನ ಬಂದಿರೋದು ಶಕ್ತಿಯುತವಾದಂತಹ ದಿನ. ಅಷ್ಟಮಿ ಗುರುವಾರ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ದಿನ ಅಂತ ನಮಗೆ ಶಾಸ್ತ್ರಗಳಲ್ಲಿ, ಪುರಾಣ ಕಥೆಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇಂತಹ ಅಷ್ಟಮಿ ತಿಥಿ ದಿನ 1 ರು ನಾಣ್ಯ ಅರಿಶಿಣದಿಂದ ಮಾಡಿಕೊಳ್ಳುವಂತಹ ಅದ್ಭುತವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ಅಷ್ಟಕಷ್ಟಗಳ ನಿವಾರಣೆಗಾಗಿ, ಧನಪ್ರಾಪ್ತಿ ಯೋಗಕ್ಕಾಗಿ ಮಾಡಿಕೊಳ್ಳುವಂಥದ್ದು. ಯಾರಿಗೆಲ್ಲ ಕಷ್ಟಗಳಿದೆ, ವಿಪರೀತ ಕಷ್ಟಗಳು, ತಡೆಯಲಾಗದಂಥ ಕಷ್ಟ ಬಂದಿರುತ್ತೋ ಅಂಥವರು ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ, ಸಾಲ ಬಾಧೆಗಳಿರುವಂಥವರು, ಹಣಕಾಸಿನ ಸಮಸ್ಯೆಗಳಿರುವಂಥವರು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಧನಪ್ರಾಪ್ತಿ ಯೋಗ ಬರುತ್ತೆ. ಯಾವುದೇ ಕಷ್ಟಗಳಿದ್ರೂ ಕೂಡ ದೂರವಾಗುತ್ತೆ. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರ. ಮನೆಯ ಯಜಮಾನ ಅಥವಾ ಯಜಮಾನಿ ಇಬ್ಬರಲ್ಲಿ ಯಾರು ಬೇಕಾದರೂ ನೀವು ಮಾಡಿಕೊಳ್ಬೋದು. ಸಂಕಲ್ಪಪೂರ್ವಕವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ. ಇಂದು ಅಷ್ಟಮಿ ಗುರುವಾರ ಆಗಿರೋದ್ರಿಂದ ಈ ದಿನದಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಒಟ್ಟಾರೆಯಾಗಿ 9 ದಿನ ಅಥವಾ 5 ದಿನಗಳ ಕಾಲ ಪರಿಹಾರವನ್ನು ಮಾಡಿಕೊಳ್ಬಹುದು. ಆದರೆ ಸಾಯಂಕಾಲ ಸೂರ್ಯಾಸ್ತದ ಒಳಗಾಗಿ ಪರಿಹಾರವನ್ನು ಮಾಡ್ಕೊಳ್ಬೇಕಂದ್ರೆ ಬೆಳಗ್ಗೆ ಮಾಡ್ಕೊಳ್ಬೋದು ಮತ್ತು ಸಾಯಂಕಾಲ ಮಾಡ್ಕೊಳ್ಬೋದು. ರಾತ್ರಿ ಸಮಯದಲ್ಲಿ ಮಾಡುವಂತಿಲ್ಲ ಸ್ನೇಹಿತರೆ. ಈ ಅಷ್ಟಮಿ ತಿಥಿ ದಿನ ಮಾಡಿಕೊಳ್ಳುವ ಈ ಪರಿಹಾರ ಅದ್ಭುತವಾದಂಥದ್ದು. ನಮ್ಮ ಪೂರ್ವಕಾಲದಲ್ಲಿ ಪೂರ್ವಜರು ಮಾಡಿಕೊಂಡ ನಂತರವಷ್ಟೇ ಈ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ. ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದಲ್ಲಾಗುವಂತಹ ಬದಲಾವಣೆಗಳನ್ನು ನೋಡಿ ನೀವು ಆಶ್ಚರ್ಯಕ್ಕೊಳಗಾಗ್ತೀರ. ಯಾಕಂದರೆ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ. ನಂಬಿಕೆಯಿಂದ ಮಾಡಿಕೊಳ್ಬೇಕು ಸ್ನೇಹಿತರೆ. ಈ ದಿನ ಗುರುವಾರ ಶೀಘ್ರವಾಗಿ ಎದ್ದು ಯಥಾಪ್ರಕಾರ ಪೂಜಾ ವಿಧಿವಿಧಾನಗಳು ಏನಿರುತ್ತೆ ನಿಮ್ಮದು ದೀಪಾರಾಧನೆ ಅದನ್ನೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಪರಿಹಾರಕ್ಕೆ ಸ್ನಾನವನ್ನು ಮಾಡಿಕೊಂಡೇ ಮಾಡಿಕೊಳ್ಬೇಕು. ಯಾಕಂದರೆ ಹೆಂಗಂದ್ರಂಗೆ ಯಾವಾಗಂದ್ರೆ ಅವಾಗ ಮಾಡುವಾಗಿಲ್ಲ. ಸ್ನಾನವನ್ನು ಮುಗಿಸ್ಕೊಂಡು ಮಾಡುವಂಥದ್ದು 1 ರು ನಾಣ್ಯದಿಂದ ಮಾಡಿಕೊಳ್ಳುವಂಥ ಪರಿಹಾರ. ಈ 1 ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಅಂತಲೇ ಹೇಳಾಗುತ್ತೆ. ಲಕ್ಷ್ಮೀ ಸ್ವರೂಪವಾದಂಥದ್ದು. ಈ 1 ರುಗೆ ನಾವು ಯಾವಾಗಲೂ ಅಷ್ಟೇ ಒಂದು ಯಾವಾಗಾದ್ರು ಕಾಣಿಕೆ ಕೊಡೋದಾಗಲಿ ಅಥವಾ ಏನಾದರೂ ಒಂದು ಶುಭ ಸಮಾರಂಭದಲ್ಲೂ ಕೂಡ ನಾವು 1 ಸೇರಿಸ್ತೀವಿ. 100 ರೂಪಾಯಿ ಜೊತೆಗೆ 1 ಸೇರಿಸ್ತೀವಿ, 50 ಜೊತೆ 1 ಸೇರಿಸ್ತೀವಿ, 20 ಜೊತೆ 1 ಸೇರಿಸ್ತೀವಿ, 1000 ಜೊತೆ 1 ಸೇರಿಸ್ತೀವಿ. ಈ 1 ಅನ್ನೋದು ನಮಗೆ ಲಾಭವನ್ನು ತಂದು ಕೊಡುವಂಥದ್ದು, ಹೆಚ್ಚಿಗೆ ಮಾಡುವಂಥದ್ದು. ಅಂದರೆ ಒಂದು ಧನಾಕರ್ಷಣೆ ಮಾಡುವಂಥ ಶಕ್ತಿ ಈ 1ಕ್ಕಿದೆ. ಅಂದರೆ ಹೆಚ್ಚು ಹೆಚ್ಚು ಆಕರ್ಷಿಸುವಂಥ ಶಕ್ತಿ ಇದು ಹೆಚ್ಚು ನಮಗೆ ಲಭ್ಯ ಇರುವಂಥದ್ದು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ 1 ರುವಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಈ ಪರಿಹಾರ ಮಾಡಿಕೊಳ್ಳುವ ಮುಂಚೆ ನೀವು ಈ 1 ರುವನ್ನು ನೀರಿನಿಂದ ಆಗಲಿ, ಗಂಗಾಜಲದಿಂದ ಅಥವಾ ಹಾಲಿನಿಂದ ಶುಭ್ರಗೊಳಿಸ್ಕೊಳ್ಬೇಕಾಗತ್ತೆ. ಶುಭ್ರಗೊಳಿಸಿ ಚೆನ್ನಾಗಿ ಒರೆಸ್ಕೊಂಡು ಅನಂತರವಾಗಿ ನೀವು ಮಾಡ್ಕೊಳ್ಳಿ. ಸ್ನಾನಾದಿಯನ್ನು ಮುಗಿಸ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ನಾನು ತಿಳಿಸ್ಕೊಟ್ಟಂಗೆ ಸ್ನೇಹಿತರೆ 9 ದಿನಗಳ ಕಾಲ ಸಂಕಲ್ಪಪೂರ್ವಕವಾಗಿ ಮಾಡ್ಕೊಳ್ಬಹುದು ಅಥವಾ 5 ದಿನಗಳ ಕಾಲದಲ್ಲಿ ನೀವು ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಕೆಲವೊಬ್ಬರಿಗೆ ಸಮಸ್ಯೆಗಳಿರುತ್ತೆ, ಅಂದರೆ ತಿಂಗಳ ಸಮಸ್ಯೆಗಳಿರುತ್ತೆ ಋತು ಚಕ್ರದಲ್ಲಿ. ಹಾಗಾಗಿ ಆ ದಿನಗಳನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ನಿಮಗೆ 5 ದಿನಕ್ಕೆ ಆಗುತ್ತೆ ಅಂದರೆ 5 ದಿನಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ. 9 ದಿನಕ್ಕೆ ಅಂದರೆ 9 ದಿನಕ್ಕೆ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರು ಇದನ್ನು ಪ್ರಾರಂಭ ಮಾಡ್ತಾರೆ ಅವರೇ ಮಾಡಬೇಕು. ಇವತ್ತು ನೀವು ಮಾಡಿ ನಾಳೆ ನಿಮ್ಮ ಯಜಮಾನ್ರ ಹತ್ರ ಮಾಡಿಸುವಂಥದ್ದು ಆ ರೀತಿ ಮಾಡುವಂಥದ್ದಲ್ಲ. ಸುಲಭವಾಗಿ ಮಾಡ್ಕೊಳ್ಳೋದು ಸ್ನೇಹಿತರೆ. ಏನು ಖರ್ಚಿಲ್ಲ. 1 ರೂಪಾಯಿ ನಾಣ್ಯ ಬೇಕಷ್ಟೇ. ಪ್ರತಿನಿತ್ಯ 1 ರು ನಾಣ್ಯ ಬೇಕು ಸ್ನೇಹಿತರೆ, ಅಷ್ಟೇ. ಸ್ನೇಹಿತರೆ, ಇದನ್ನು ಮಾಡ್ಕೊಳ್ಳೋದು ಬಹಳ ಸುಲಭ ಸ್ನೇಹಿತರೆ. ಮನೆಯಲ್ಲಿರುವಂಥ ಅರಿಶಿಣದ ಡಬ್ಬ, ನೀವು ಪೂಜಾ ಮಂದಿರದಲ್ಲಿ ಇಟ್ಟಿರುವಂಥ ಅರಿಶಿಣ ಆಗಿರ್ಬೋದು, ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಅರಿಶಿಣ ಆಗಿರ್ಬೋದು, ಯಾವುದಾದ್ರೂ ಸರಿಯೇ ಸ್ನೇಹಿತರೆ. ಅರಿಶಿಣದ ಡಬ್ಬದಲ್ಲಿ ಮಾಡಿಕೊಳ್ಳುವಂಥದ್ದು. ಅರಿಶಿಣದ ಗಾಜಿನ ಡಬ್ಬ ಇದ್ದರೆ ಒಳ್ಳೆಯದು, ಪಿಂಗಾಣಿ ಆದರೂ ಒಳ್ಳೆಯದು. ಗಾಜಿನ ಡಬ್ಬದಲ್ಲಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಡಬ್ಬದಲ್ಲಿ ಅರಿಶಿಣವನ್ನು ಇಡಬೇಡಿ. ಗಾಜಿನ ಡಬ್ಬದಲ್ಲಿ ನೀವು ಅದನ್ನು ಇಟ್ಕೊಂಡ್ರೆ ಒಳ್ಳೆಯದು. ಒಂದು ಗಾಜಿನ ಡಬ್ಬ ಅಥವಾ ತಾಮ್ರ, ಹಿತ್ತಾಳೆ ನೀವು ಡಬ್ಬದಲ್ಲಿ ನೀವು ಏನಾದರೂ ದೇವರ ಕೋಣೆಯಲ್ಲಿ ಅರಿಶಿಣವನ್ನು ಇಟ್ಟಿದ್ದೀರಾ ಅಂದರೆ, ಬೆಳ್ಳಿದ್ರಲ್ಲಿ ಇಟ್ಟಿದ್ದೀರಾ ಅಂದರೆ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ. 1 ರು ನಾಣ್ಯವನ್ನು ಶುಭ್ರಗೊಳಿಸಿ ಇಟ್ಕೊಳ್ಳಿ. ಹಾಲಿನಿಂದ, ಗಂಗಾಜಲ, ನೀರಿನಿಂದ ಯಾವುದರಿಂದನಾದರೂ ಶುಭ್ರವಾಗಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಒರೆಸಿದ ನಂತರ ಆ ಕೈಯಲ್ಲಿ 1 ರುವನ್ನು ಇಟ್ಕೊಂಡು ನಿಮ್ಮ ಕಷ್ಟಗಳೇನಿದೆ, ನಿಮಗೆ ಏನು ಇಚ್ಛೆಗಳಿದೆ, ಯಾವ ಇಚ್ಛೆ ಈಡೇರದ ಆಸೆ ಆಕಾಂಕ್ಷೆಗಳಿರುತ್ತೆ, ಸಾಲ ಬಾಧೆ ಇರುತ್ತೆ, ಅದೆಲ್ಲ ನಿವಾರಣೆ ಆಗಲಿ ಅಂತ ಯಾವುದಾದ್ರೂ 1 ಅಥವಾ
ಒಂದಕ್ಕಿಂತ ಜಾಸ್ತಿ ಕೇಳೋದಕ್ಕೆ ಹೋಗಬೇಡಿ. 1-2ನ್ನ ಕೇಳಿ. ತುಂಬ ಜಾಸ್ತಿ ನಾವು ನನಗೆ ಕಾರ್ ಬೇಕು, ಮನೆ ಬೇಕು, ಅದು ಬೇಕು, ಇದು ಬೇಕು, ವಿದೇಶ ಪ್ರಯಾಣ ಬೇಕು, ಈ ರೀತಿ ಎಲ್ಲ ಕೇಳೋದಕ್ಕೆ ಹೋಗಬೇಡಿ. ತುಂಬ ಕಷ್ಟ ಇದೆಯಾ, ಸಂಕಲ್ಪ ಮಾಡ್ಕೊಂಡು ಹೇಳಿ, ನನಗೆ ಇಷ್ಟು ಕೋಟಿ ಸಾಲ ಇದೆ, ಇಷ್ಟು ಲಕ್ಷ ಸಾಲ ಇದೆ, ಇಷ್ಟು ದಿನಗಳಲ್ಲಿ ತೀರುವಂತೆ ಮಾಡು ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಅಷ್ಟಮಿ ತಿಥಿ ದಿನ ಸಂಕಲ್ಪ ಪೂರ್ವಕವಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು. ಬೆಳಗ್ಗೆ ಮಾಡ್ಕೊತೀನಿ ಅಂದರೆ 9 ಗಂಟೆ ಒಳಗಡೆ ಆಗಿ ನೀವು ಮಾಡ್ಕೊಳ್ಳಿ. ಗುರುವಾರ 9 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕು. ಸಾಯಂಕಾಲ ಮಾಡ್ಕೊತೀನಿ ಅಂದರೆ ಒಂದು 5ರಿಂದ 6:30 ಒಳಗಡೆ ನೀವು ಮಾಡ್ಕೊಳ್ಳಿ. ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಬೇಡಿ. ಸೊ ನೀವು ಪೂಜೆ ಯಥಾ ಪ್ರಕಾರ ಸ್ನಾನಾದಿಗಳನ್ನು ಮುಗಿಸ್ಕೊಂಡೇ ಮಾಡಬೇಕು. ಹಾಗೆ ಮಾಡುವಂತಿಲ್ಲ. ಸ್ನಾನವನ್ನು ಮುಗಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಯಾವ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೋತೀರ ಆ ರೀತಿ ಮಾಡಿಕೊಂಡು ಅನಂತರವಾಗಿ ಈ 1 ರು ನಾಣ್ಯವನ್ನು ತೆಗೆದುಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಏನಾಗಬೇಕು, ನಿಮ್ಮ ಕಷ್ಟಗಳೇನಿದೆ, ಸಾಲ ಏನಿದೆ, ಏನು ನಿಮಗೆ ಆಗಬೇಕು ಅನ್ನೋದನ್ನು ಕೈಯಲ್ಲಿ ಅಂಗೈಯಲ್ಲಿ 1 ರು ನಾಣ್ಯವನ್ನು ಹಿಡಿದು ಅದನ್ನು ನೀವು ಅರಿಶಿಣದ ಡಬ್ಬದೊಳಗಡೆ ಹಾಕಿ ಅರಿಶಿಣಕ್ಕೆ ಮುಟ್ಟಿ ನಮಸ್ಕರಿಸ್ಕೊಂಡು ಅನಂತರವಾಗಿ ಯಥಾ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು. ಬೆಳಗ್ಗೆ ಮಾಡಿಕೊಂಡ್ರೆ ಬೆಳಗ್ಗೆ ಮಾಡ್ಕೊಳ್ಳಿ, ಸಾಯಂಕಾಲ ಮಾಡ್ಕೊಳ್ಳೋದಾದರೆ ಸಾಯಂಕಾಲ ಮಾಡ್ಕೊಳ್ಳಿ, ನಿಮ್ಮ ಅನುಕೂಲ. ಒಂದು ದಿನ ಬೆಳಗ್ಗೆ ಮಾಡಿ, ಇನ್ನೊಂದು ದಿನ ಸಂಜೆ ಮಾಡಬೇಡಿ. ಪ್ರತಿದಿನ ಸಾಯಂಕಾಲ ಮಾಡಿ ಅಥವಾ ಪ್ರತಿದಿನ ಬೆಳಗ್ಗೆ ಮಾಡಿ. 5 ದಿನ ಮಾಡ್ಕೊಳ್ಳಿ ಅಥವಾ 9 ದಿನ ಮಾಡ್ಕೊಳ್ಳಿ. ಮಾಡ್ಕೊಳ್ಳುವಾಗ ಇಷ್ಟು ದಿನ ಅಂತ ಸಂಕಲ್ಪ ಮಾಡಿಕೊಂಡು ಈ ಒಂದು ಕಾರ್ಯಕ್ಕಾಗಿ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ಕೊಳ್ಳಿ. ದಿನಕ್ಕೊಂದೊಂದು ಹೇಳಕ್ಕೆ ಹೋಗಬೇಡಿ. ಇವತ್ತು ನೀವು ಹೇಳ್ತಾ ಇದ್ದೀರಾ ಇಷ್ಟು ಸಾಲ ಇದೆ, ನನ್ನ ಸಾಲ ತೀರಬೇಕು, ಇಷ್ಟು ಹಣಕಾಸು ನಮಗೆ ಬರೋದಿದೆ, ಅದು ಬರ್ತಾ ಇಲ್ಲ, ಹಣ ಬರಬೇಕು, ಆಸ್ತಿ ಬರಬೇಕು, ಏನಾಗಬೇಕು ಅದನ್ನು ಕೇಳಿಕೊಂಡು ಒಂದನ್ನೇ ನೀವು 5 ದಿನ 9 ದಿನ ಕೇಳಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಇದೇ ಪ್ರಕಾರ 5 ದಿನ ಅಥವಾ 9 ದಿನ ಮಾಡಿಕೊಂಡ ನಂತರ 9 ದಿನದ ಅಥವಾ 5 ದಿನದ ನಂತರ ಆ ಹಣವನ್ನು ಏನು ಮಾಡಬೇಕು ಅಂತಂದರೆ, ಈ ಹಣವನ್ನು ತೆಗೆದುಕೊಂಡು ಒಂದು ಹಳದಿ ಬಣ್ಣದ ಬಟ್ಟೆ ಅಥವಾ ಬಿಳಿ ಬಣ್ಣದ ಬಟ್ಟೆ, ಎರಡರಲ್ಲಿ ಯಾವುದಾದ್ರೂ ನೀವು ಆ ಬಟ್ಟೆಯಲ್ಲಿ ಕಟ್ಟಿ ಗಂಟನ್ನಾಗಿ ಕಟ್ಟಿ ಆ ಗಂಟನ್ನು ಕೈಯಲ್ಲಿ ಹಿಡಿದು ನಮಸ್ಕರಿಸ್ಕೊಂಡು ಹತ್ತಿರದಲ್ಲಿ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನ ಇದ್ದರೆ, ಲಕ್ಷ್ಮೀ ನಾರಾಯಣ ಸಮೇತ ದೇವಸ್ಥಾನ ಇದ್ದರೂ ಪರವಾಗಿಲ್ಲ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಥವಾ ದುರ್ಗಾದೇವಿ ದೇವಸ್ಥಾನ ಇದ್ದರೂ ಕೂಡ ಆ ದುರ್ಗಾದೇವಿ ದೇವಸ್ಥಾನದಲ್ಲೂ ಕೂಡ ಸಂಕಲ್ಪ ಮಾಡ್ಕೊಳ್ಬೋದು. ಸಾಧ್ಯವಾದಷ್ಟು ಲಕ್ಷ್ಮೀ ಇರುವಂಥ ದೇವಾಲಯದಲ್ಲಿ ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ 9 ರು ನಾಣ್ಯವನ್ನು ಗಂಟು ಸಮೇತವಾಗಿ ಉಂಡಿಯಲ್ಲಿ ಹಾಕ್ಬಿಡಿ ಸ್ನೇಹಿತರೆ. ಖಂಡಿತ ಹಾಕುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಸಂಕಲ್ಪವನ್ನು ಕೇಳಿಕೊಂಡು ನೀವು ಹಾಕಬೇಕಾಗುತ್ತೆ. ಈ ಅರಿಶಿಣದ ಡಬ್ಬದಲ್ಲಿ ಹಾಕಿರುವಂಥ ಹಣವನ್ನು ತೆಗೆದುಕೊಂಡು ಈ ಅರಿಶಿಣವನ್ನು ಯಥಾ ಪ್ರಕಾರ ಉಪಯೋಗಿಸ್ಬೋದಾ ಅಂದರೆ ಖಂಡಿತವಾಗಿ ಉಪಯೋಗಿಸ್ಬೋದು. ಪೂಜೆಗಾಗಲಿ ಅಥವಾ ಅಡುಗೆಗೆ ಉಪಯೋಗಿಸ್ಕೊತಾರೆ, ಅಡುಗೆಗೆ ಉಪಯೋಗಿಸ್ಕೊಳ್ಳಿ. ಆದರೆ ಈ 5 ದಿನ ಮಾಡಬೇಕಾದ್ರೂ ಸ್ನಾನವನ್ನು ಮುಗಿಸ್ಕೊಂಡೇ ಮಾಡಿರಬೇಕು. ಸಂಕಲ್ಪ ಪೂರ್ವಕವಾಗೇ ಮಾಡ್ಕೊಳ್ಬೇಕು. ದಿನಕ್ಕೊಂದೊಂದನ್ನು ಹೇಳ್ಕೊಳ್ಬೇಡಿ. ಯಾವುದಾದ್ರೂ ಒಂದು ಇಚ್ಛೆಯನ್ನು ಹೇಳ್ಕೊಳ್ಳಿ. ಅಷ್ಟಮಿ ತಿಥಿ ದಿನ ಈ ರೀತಿಯಾಗಿ ಯಾರೆಲ್ಲ ಸಂಕಲ್ಪ ಪೂರ್ವಕವಾಗಿ ಮಾಡ್ಕೋತಾರೋ ಖಂಡಿತವಾಗಿ ಅವರ ಇಷ್ಟಾರ್ಥಗಳು ನೆರವೇರುತ್ತೆ, ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ತಾರೆ. ಅಂತಹ ಶಕ್ತಿ ಈ ಅಷ್ಟಮಿ ಗುರುವಾರಕ್ಕಿದೆ. ಈ ಗುರುವಾರ ಲಕ್ಷ್ಮಿಯ ವಾರ ಆಗಿರೋದ್ರಿಂದ ಲಕ್ಷ್ಮಿ ಹೆಸರು ಹೇಳ್ಕೊಂಡು ಸಂಕಲ್ಪ ಪೂರ್ವಕವಾಗಿ ಮಾಡಿಕೊಂಡ್ರೆ ಧನಪ್ರಾಪ್ತಿ ಯೋಗ ಖಂಡಿತವಾಗ್ಲೂ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ದೂರವಾಗುತ್ತೆ. ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳು ಇಚ್ಛೆಗಳಿದ್ದಲ್ಲೂ ಅವೆಲ್ಲವೂ ಕೂಡ ಈಡೇರುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಅದರಲ್ಲೂ ಈ ಒಂದು ದಿನ ಈ ಪ್ರಕಾರದಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಅದೃಷ್ಟ ಬದಲಾಗುತ್ತೆ. ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಈ ಅದ್ಭುತ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ.